ಇದಕ್ಕೆ ನೇರ ಹೊಣೆ ಏನೇನಾಗಿದೆಯೋ 11 ಜನ ಏನು ತಿರೋದು ಇದು CM ಮತ್ತು ಡೆಪ್ಯೂಟಿ CM ನೇರ ಹೊಣ. ಇದಕ್ಕೆ ಅಲ್ಲ ವಿಧಾನಸೌಧ ಮೆಟ್ಲ್ ಮೇಲೆ ಆಗಿರೋದು. ಯಾವುದಾದ್ರೂ ಪ್ರೈವೇಟ್ ಇದು ಅದು ವಿಧಾನಸೌಧ ಮೆಟ್ಲ್ ಮೇಲೆ ಮಾಡೋಕ್ಕಾಗುತ್ತಾ? ಗವರ್ನರ್ ಅಲ್ಲಿ ಬಂದಿರೋದು, ಇಲ್ಲಾಂದರೆ ಗವರ್ನರ್ ಪ್ರೈವೇಟ್ ಫಂಕ್ಷನ್ ಆಗಿದ್ರೆ ಏನಕ್ಕೆ ಆಗಬೇಕಾಗಿತ್ತು? ಆಮೇಲೆ ಒಂದು ಗೌರ್ಮೆಂಟ್ ಫಂಕ್ಷನ್ ಆಗಿದ್ದಕ್ಕೆ ಅಲ್ಲ ವಿಧಾನಸೌಧ ಮೆಟ್ಲ್ ಮೇಲೆ ಆಗಿರೋದು. ಯಾವುದಾದ್ರೂ ಪ್ರೈವೇಟ್ ಇದು ಅದು ವಿಧಾನಸೌಧ ಮೆಟ್ಲ್ ಮೇಲೆ ಮಾಡೋಕ್ಕಾಗುತ್ತಾ? ಇದು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸ್ಡ್ ಇವೆಂಟ್ ಆಗಿರೋದಕ್ಕೆ ಗವರ್ನರು ಬಂದಿರೋದು ಅಲ್ಲಿ ವಿಧಾನಸೌಧ ಮೇಲೆ ಆಗಿರೋದು. ಇದಕ್ಕೆ ನೇರ ಹೊಣೆ ಏನೇನಾಗಿದೆಯೋ 11 ಜನ ಏನು ತಿರೋದು ಇದು CM ಮತ್ತು ಡೆಪ್ಯೂಟಿ CM ನೇರ ಹೊಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ವಿಧಾನಸೌಧ ಮುಂದೆ ಮಾಡಿರೋದು ಯಾರು? KC ಅವರು ಅಲ್ಲೂ ಮಾಡಲಿಲ್ವಲ್ಲ. ಅದು ಇಟ್ಸ್ ಅ ಗೌರ್ಮೆಂಟ್ ಬಿಲ್ಡಿಂಗ್. CM ಇದ್ದಾರೆ, ಡೆಪ್ಯೂಟಿ CM ಇದ್ದಾರೆ, ಮತ್ತೆ ಗವರ್ನರ್ ಇದ್ದಾರೆ. ಇದೆಲ್ಲ ಇದ್ದಾಗ ಇನ್ನು ಗೌರ್ಮೆಂಟ್ ಪ್ರೋಗ್ರಾಮ್ ಅಂದರೆ ಇನ್ನೇನದು? ಈಗ 5 ಜನ ಪೊಲೀಸ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಇವರು ಇಂಟೆಲಿಜೆನ್ಸ್ IG-ನೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ನೇರ ಹೊಣೆ ನಾವು ಮಾಡಿರೋದು ಅಂತ ಒಪ್ಕೋಬೇಕಲ್ಲ. ಇವಾಗ RCB ಅವರು ಅವತ್ತು ರಾತ್ರಿಯಲ್ಲಿ ಪ್ಲೇಯರ್ಸ್ ಗೆದ್ದ ಮೇಲೆ ಮ್ಯಾನೇಜ್ಮೆಂಟ್ ಅವರು ನಮಗೆ ನಾಳೆ ಸನ್ಮಾನ ಮಾಡಿ ಅಂತ ಕೇಳಿದ್ರ ಇಲ್ವಲ್ಲ. ಇವಾಗ ಅವರು ಲ್ಯಾಂಡ್ ಆಗಿದ ತಕ್ಷಣ ಯಾರು ಹೋಗಿ ರಿಸೀವ್ ಮಾಡಿದ್ದಾರೆ? ಡೆಪ್ಯೂಟಿ CM ಅವ್ರು ಹೋಗಿ ರಿಸೀವ್ ಮಾಡ್ತಾರೆ. ಇನ್ನು ಇವ್ರಿಗೆ ಗೊತ್ತಿಲ್ಲದೇ ಅವರು RCB ಪ್ಲೇಯರ್ಸ್ ಬರ್ತಾಯಿದ್ದಾರೆ ಅಂತ ಹೆಂಗೆ ಮಾಹಿತಿ ಇದೆ? ಇವ್ರಿಗೆ ಗೊತ್ತಿಲ್ಲ ಅಂದರೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂದರೆ ನಾವು ಅವ್ರಿಗೆ ಹೆಂಗೆ ಮಾಹಿತಿ ಇರುತ್ತೆ? ಸರ್ಕಾರಕ್ಕೆಲ್ಲ ಗೊತ್ತಿರೋದೆ, ಸರ್ಕಾರ ಆರ್ಗನೈಸ್ ಮಾಡಿದೆ. ಸರ್ಕಾರ ಆರ್ಗನೈಸ್ ಮಾಡಿದ ಮೇಲೆ ಇವಾಗ ಪೊಲೀಸ್ ಅವ್ರನ್ನ ಕರೆದು ಕೇಳ್ತಾರಂತಲ್ಲ. 2 ಕಡೆ ನಾವು ಮಾಡಬೇಕು ಅಂದರೆ ಪೊಲೀಸ್ ಅವರು ಆಗಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರಲ್ಲ. ನಾನಿನ್ನ ನೋಡಿಲ್ಲ. ಹೆಂಗೆ ಯಾವಾಗ ಪೊಲೀಸ್ ಕಮಿಷನರ್ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ 2 ಕಡೆನೂ ಮಾಡೋಕ್ಕಾಗಲ್ಲ ಅಂದರೆ ಆಮೇಲೆ ಅವ್ರನ್ನ ಇಲ್ಲ ಮಾಡಬೇಕು ಅಂತ ಇದು ಮಾಡ್ತಾರಲ್ಲ, ಪ್ರೆಷರೈಸ್ ಮಾಡ್ತಾರಲ್ಲ. ಸ್ಕೇಪ್ ಕೋಟ್ ಮಾಡಿದ್ದಾರೆ. 5 ಜನ ಪೊಲೀಸ್ ಆಫೀಸರ್ಸು ಪ್ಲಸ್ ಇಂಟೆಲಿಜೆನ್ಸ್ IG-ನ. ಇಂಟೆಲಿಜೆನ್ಸ್ ಬರೋದೇ ಸಿದ್ದರಾಮಯ್ಯ ಅವ್ರ ಕೆಳಗಡೆ, ಸ್ಟ್ರೈಟ್ CM ಕೆಳಗಡೆ ಬರೋದು. ದಟ್ ಪೋರ್ಟ್ಫೋಲಿಯೋ ಈಸ್ ಹೆಲ್ಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇದೆಲ್ಲ ಗೊತ್ತಿರಬೇಕಲ್ಲ. ಅರ್ಬನ್ DC ಅಂದರು, ಆಮೇಲೆ ನ್ಯಾಯಾಂಗ ತನಿಖೆ ಅಂದರು, ಅದಾದ್ಮೇಲೆ ಇವಾಗ CID ಅಂತಾರೆ. ಇವಾಗ 3 ರಿಪೋರ್ಟ್ ತೊಗೊಂಡು ಅವ್ರಿಗೆ ಯಾವುದು ಏನು ಬೇಕೋ ಅದು ನೋಡಿಕೊಂಡು ಅದನ್ನು ಮಾಡಿಬಿಟ್ಟು ಪಬ್ಲಿಕ್ ಬಿಟ್ಟು ಆಮೇಲೆ ಅದನ್ನು ಮುಚ್ಚಾಕ್ತಾರೆ ಅಷ್ಟೇ. ಇಷ್ಟೇ ಆಗೋದು. ಇದು ಬಿಟ್ಟು ಬೇರೆ ಏನೂ ಆಗಲ್ಲ.